ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಒಂದು ಚಿಕ್ಕ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇದು ಬೆಳಿಗ್ಗೆ ನಾನು ಬೇಗನೆ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಮನೆಯೆಲ್ಲ ಸ್ವಲ್ಪ ಚಲಪಿಲಿ ಆಗಿರುತ್ತೆ ಅಲ್ವ ಬೆಳಿಗ್ಗೆ. ಹಾಗೆಯೇ ಈಗಂತೂ ತುಂಬ ಸೆಕೆ ಇರೋದ್ರಿಂದ ಬೇಗ ಮನೆ ಕೆಲಸನೆಲ್ಲ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ನಾನು ಕೆಲವೊಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ ನಂತರ ನಾನು ಡೈನಿಂಗ್ ಟೇಬಲ್ ಮೇಲೆ ಸ್ವಲ್ಪ ಅದನ್ನು ನೀರು ಇಳಿಲಿಕ್ಕೆಲ್ಲ ಇಟ್ಕೊಳ್ತೇನೆ. ಇವಾಗ ಆ ಪಾತ್ರೆನೆಲ್ಲ ಕೂಡ ತೆಗೆದು ಇಟ್ಟೆ. ಹಾಗೆಯೇ ಟೇಬಲೆಲ್ಲ ಸ್ವಲ್ಪ ಒರೆಸಿ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಈಗೆಲ್ಲ ತುಂಬ ಧೂಳು ಬರ್ತಾ ಇರೋದ್ರಿಂದ ಗಾಳಿಗೆ ನಾವು ಎಷ್ಟೇ ಮನೇನ ಕ್ಲೀನ್ ಮಾಡಿಕೊಂಡ್ರು ಧೂಳು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಟೇಬಲ್ನೆಲ್ಲ ಸ್ವಲ್ಪ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಕಡೆಗೆ ಸ್ವಲ್ಪ ಗಿಡಗಳಿಗೆಲ್ಲ ನನಗೆ ಸ್ವಲ್ಪ ನೀರೆಲ್ಲ ಹಾಕಲಿಕ್ಕೆ ಇತ್ತು. ನಾನಿವಾಗ ನಮ್ಮ ಮನೆಗೆ ಬಂದ ನಂತರ ನಾನಿವಾಗ ಜಾಸ್ತಿ ಏನು ಪ್ಲ್ಯಾಂಟ್ಗಳನ್ನೆಲ್ಲ ಅಷ್ಟೇನು ಇಟ್ಕೊಂಡಿಲ್ಲ. ಯಾಕಂದರೆ ಇಡಲಿಕ್ಕೆಲ್ಲ ಅಷ್ಟೊಂದು ಜಾಗ ಎಲ್ಲ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ಸೊ ಹಾಗಾಗಿ ಇದು ಒಂದು ನಾನು ಫ್ರಿಜ್ಜಲ್ಲಿ ಈ ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೆ. ಸೊ ಅದನ್ನು ಒಂದು ವಾರಕ್ಕೊಂದು ಸಲ ನೆನಪಾದವಾಗೆಲ್ಲ ಸ್ವಲ್ಪ ನೀರನ್ನು ಚೇಂಜ್ ಮಾಡಿ ಗಿಡನೆಲ್ಲ ನೀಟಾಗಿ ಆ ಎಲೆಗಳನ್ನೆಲ್ಲ ತೊಳೆದು ಇಟ್ಕೊಳ್ತೀವಿ. ಈ ರೀತಿ ಎಲೆಗಳನ್ನೆಲ್ಲ ಸ್ವಲ್ಪ ಅದ್ರ ಮೇಲೆ ಧೂಳಿದ್ರೆ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಅದ್ರ ಧೂಳನ್ನೆಲ್ಲ ಸ್ವಲ್ಪ ನೀರಲ್ಲೆಲ್ಲ ತೊಳ್ಕೊಂಡು ಹಾಗೆಯೇ ಬಾಟಲ್ ಕೂಡ ಚೆನ್ನಾಗಿ ತೊಳೆದು ಅದರಲ್ಲಿ ಸ್ವಲ್ಪ ಗಲೀಜು ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳೆದು ಒಂದು ಗ್ಲಾಸ್ ಫುಲ್ ಅದರಲ್ಲಿ ನೀರನ್ನು ಹಾಕಿ ನಾನು ಈ ಫ್ರಿಜ್ ಮೇಲೆ ಇಟ್ಕೊಳ್ತೇನೆ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಈ ಗಿಡಗಳೆಲ್ಲ ಸ್ವಲ್ಪ ಒಳಗಡೆ ಎಲ್ಲ ಇದ್ದರೆ ಒಂದು ಸ್ವಲ್ಪ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಅದನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ಇವಾಗ ಅದರ ಜಾಗದಲ್ಲಿ ಕೂಡ ಅದನ್ನು ನಾನಿವಾಗ ತೆಗೆದು ಇಟ್ಕೊಳ್ತಾ ಇದ್ದೇನೆ. ಸೊ ಇದಾದ ನಂತರ ಇವಾಗ ಅದರ ಪ್ಲೇಸಲ್ಲೇ ನಾನು ಇಟ್ಕೊಳ್ತಾ ಇದ್ದೆ. ಮೊದಲಿಟ್ಟಂಥ ಗಿಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮಧ್ಯದಲ್ಲಿ ಅದು ಒಣಗೋಯಿತು. ನಂತರ ಇದು ಒಂದು 6-7 ತಿಂಗಳ ಮೇಲಾಯಿತು ಇಟ್ಟಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇಟ್ಟಾವಾಗ. ಈ ರೀತಿಯಾಗಿ ಕಾಣಲಿಕ್ಕೆ ಸಿಗತ್ತೆ ನೋಡಿ. ತುಂಬ ಖುಷಿಯಾಗುತ್ತೆ ಗಿಡ ಎಲ್ಲ ಒಳಗಿದ್ದಾವಾಗ. ಇದೆಲ್ಲ ಮುಗಿಸಿದ ನಂತರ ಇವಾಗ ನಾನೊಂದು ಎಟ್ಟಿ ಸಾರನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೇನೆ. ಹಾಗೆಯೇ ಇದು ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಸಿಂಪಲ್ಲಾಗಿ ಬೇಗ ಮುಗ್ದು ಹೋಗುತ್ತೆ. ಸೊ ಅದನ್ನು ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೇನೆ ಅಂದರೆ ಇವಾಗ ಇದನ್ನು ಎಟ್ಟಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಸಾಸಿವೆ ಹಾಗೆಯೇ ಅದಕ್ಕೆ ಒಗ್ಗರಣೆಗೆ ಏನೆಲ್ಲ ಬೇಕು ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ 1.5 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಅದು ಕೂಡ ಬ್ರೌನ್ ಕಲರ್ ಆಗೋ ತನಕ ಇದನ್ನು ನೀಟಾಗಿ ನಾನು ಫ್ರೈ ಮಾಡಿಕೊಂಡು ನಂತರ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ಟೊಮೆಟೊಗೆ ಅದು ಬೇಗ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡೆ. ನಂತರ ಟರ್ಮರಿಕ್ ಪೌಡರು ಹಾಗೆಯೇ ಸ್ವಲ್ಪ ಗರಂ ಮಸಾಲನ್ನು ಹಾಕ್ಕೊಂಡಿದ್ದೇನೆ. ನಂತರ ಅದಕ್ಕೆ ಚಿಲ್ಲಿ ಪೌಡರು, ಜೀರಾ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ತುಂಬಾ ಮ್ಯಾಶ್ ಆದ ನಂತರ ಇವಾಗ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಂಥ ಎಟ್ಟಿಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೇನೆ. ಹಾಗೆ ಚಿಲ್ಲಿ ಪೌಡರ್ನೆಲ್ಲ ಹಾಕಿ ನೀಟಾಗಿ ಅದು ಎಣ್ಣೆಲ್ಲೇ ಫ್ರೈ ಆಗಬೇಕು, ಆವಾಗ ಚೆನ್ನಾಗಾಗುತ್ತೆ. ಇವಾಗ ವಾಶ್ ಮಾಡಿ ಇಟ್ಕೊಂಡಂಥ ಎಟ್ಟಿಯನ್ನು ಇದಕ್ಕೆ ಸೇರಿಸ್ಕೊಂಡು ಇವಾಗ ಇನ್ನೊಂದು ಸಲ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತೇನೆ. ಇದು ಇವಾಗ ಅದ್ರ ಜೊತೆಯಲ್ಲಿ ಏನು ಟೊಮೆಟೊ ಮಸಾಲೆ ಎಲ್ಲ ಹಾಕಿದ್ದೇವಲ್ಲ ಅದ್ರ ಜೊತೆಲಿ ಇದು ಕೂಡ ಚೆನ್ನಾಗಿ ಬೇಯುತ್ತೆ. ಬೆಂದ ತಕ್ಷಣ ಅದು ನೀರು ಕೂಡ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟರೆ ಬೇಗನೆ ಆಗುತ್ತೆ. ಇವಾಗ 1 ಗ್ಲಾಸ್ ನೀರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೆ. ಅದು ನೀರು ಬಿಟ್ಟ ನಂತರ ನಾನು ಇವಾಗ 1 ಗ್ಲಾಸ್ ನೀರು ಹಾಕಿ ಇದನ್ನು ಪಾತ್ರೆ ಮುಚ್ಚಿಟ್ಟಿದ್ದೇನೆ. ಹಾಗೆ ಒಂದು ಪಾತ್ರೆಗೆ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಸೋಂಪು ಕಾಳು, ಒಂದು ಸ್ವಲ್ಪ ಟರ್ಮರಿಕ್ ಪೌಡರು, ಒಂದು ಭಾಗದಷ್ಟು ಇಡೀ ತೆಂಗಿನಕಾಯನ್ನು ಹಾಕಿ ಚೆನ್ನಾಗಿ ನಾನು ಇದನ್ನು ತೆಂಗಿನಕಾಯನ್ನು ನುಣ್ಣಗೆ ರುಬ್ಕೊಂಡು ನಾನು ಮೊದಲೇ ಏನು ಸೇರಿಸಿಟ್ಕೊಂಡಿದ್ದೆ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೇನಲ್ವ, ಇವಾಗ ಇದು ಬೇಯ್ತಾ ಇರುವಾಗ ಈ ರುಬ್ಬಿರುವಂಥ ಮಸಾಲೆಯನ್ನು ನಾನು ಇದಕ್ಕೆ ಇವಾಗ ಸೇರಿಸ್ಕೊಂಡಿದ್ದೇನೆ. ಈ ರೀತಿಯಾಗಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಸಾರಿದು. ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಹೆಚ್ಚೇನು ಕೆಲಸ ಇಲ್ಲ. ಫ್ರೆಶ್ ಆಗಿದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಿಂಪಲ್ಲಾಗಿ ಇದಕ್ಕೆ ನಾವು ಮಸಾಲೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಗಟ್ಟಿ ಗ್ರೇವಿ ಮಾಡಿಕೊಂಡ್ರೆ ದೋಸೆ ಚಪಾತಿಗೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ವೈಟ್ ರೈಸಿಗೂ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ. ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗ್ದಲ್ಲಿ ಸಿಗ್ತೀನಿ.